ಮತದಾನ ಮಾಡಲಿಕ್ಕೆ ಏನೋ ತಪ್ಪಿದ್ರೆ ಬಹುಶಃ ಅದನ್ನ ಅಲ್ಲಿಂದನೇ ಅಪ್ಲೋಡ್ ಮಾಡಿದ್ರೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಹೋಗ್ಬಿಡ್ತದೆ. ನೀರು ದಿನಾಚರಣೆನ ಮಾರ್ಚ್ 22ನೇ ತಾರೀಕಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಅಂಗವಾಗಿ ಇವತ್ತು ಬರೀ ಜಿಲ್ಲಾ ಪಂಚಾಯತ್ ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡ್ಕೊಂಡು ಎಲ್ಲ ಹಂತದಲ್ಲಿ ಕೂಡ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿಕೊಂಡಂತಹ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ಮೇಲೆ ಮಾನ್ಯ ಉಪಕಾರ್ಯದರ್ಶಿಗಳು, CPO, CAO ಮತ್ತು ಎಲ್ಲ PD ಅವರು ಮತ್ತು WE ಅವರು ಎಲ್ಲರೂ ಇದ್ದಾರೆ. ನಾವು ಎಲ್ಲ ಸೆಕ್ಷನ್ ಅಧಿಕಾರಿಗಳಿದ್ದೀರಿ. ತಮ್ಮೆಲ್ಲರಿಗೂ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನೀರು ಜೀವದ ಮೂಲ, ಸೋರ್ಸ್ ಆಫ್ ಲೈಫ್. ಅದಕ್ಕೆ ನೀರನ್ನು ಅತ್ಯಂತ ಸಮರ್ಪಕವಾಗಿ, ವೈಜ್ಞಾನಿಕವಾಗಿ, ಹಿತಮಿತವಾಗಿ ಮತ್ತು ನ್ಯಾಯಯುತವಾಗಿ, ಜುಡಿಷಿಯಸ್ ಆಗಿ ನಾವು ಬಳಕೆ ಮಾಡಿಕೊಂಡು ನಮ್ಮ ನಂತರ ಕೂಡ ಈ ಭೂಮಿಯಲ್ಲಿ ಬದುಕನ್ನು ನಡೆಸಲಿಕ್ಕೆ ಜನರಿಗೆ ಅವಕಾಶ ಮಾಡುವ ರೀತಿಯಲ್ಲಿ ನಾವು ಭೂಮಿಯನ್ನು ಬಿಟ್ಟು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಜ್ಞಾವಂತ ನಾಗರಿಕರಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ, ಆ್ಯಸ್ ರೆಸ್ಪಾನ್ಸಿಬಲ್ ಸಿಟಿಜನ್ಸ್, ವಾಟ್ ಆರ್ ಅವರ್ ಡ್ಯೂಟೀಸ್, ನಮ್ಮ ಕರ್ತವ್ಯ ಏನು, ಈ ನೀರಿನ ಸದ್ಬಳಕೆ ಕುರಿತು ನಾವು ಯಾವ ರೀತಿ ಕೆಲಸ ಮಾಡಬೇಕು, ನಮ್ಮ ದಿನನಿತ್ಯದ ಜೀವನದಲ್ಲಿ ನೀರನ್ನು ಯಾವ ರೀತಿ ನಾವು ಬಳಸಬೇಕು, ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಇರುವಂತಹ ಇದು ವರ್ಲ್ಡ್ ವಾಟರ್ ಡೇಯನ್ನು ನಾವು ಸ್ವಲ್ಪ ಯುನಿಕ್ ಆಗಿ ಸರ್ ಆಚರಣೆ ಮಾಡಬೇಕಂತ ನಾವು ಮಾಡಿದ್ವಿ ಸರ್. ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕಾ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಎಲ್ಲ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಹಂತದಲ್ಲಿ ಕೂಡ ಇದನ್ನು ಇವತ್ತು ಪ್ರತಿಜ್ಞೆ ವಿಧಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಮತ್ತು ಹಸಿರೀಕರಣವನ್ನು ಜಾಸ್ತಿ ಮಾಡುವಂಥ ಕಾರ್ಯಕ್ರಮ ಎಲ್ಲವನ್ನೂ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಒಂದು ವಿಶಿಷ್ಟವಾಗಿ ನಾವು ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಈ ನಮ್ಮ ಪುಟ್ಟ ಕಂದನಿಂದ ಈ ನೀರಿನ ಮಹತ್ವ ಏನಿದೆ ಅವಳು ಒಂದ್ಸಲ ಹೇಳ್ತಾಳೆ. ದೊಡ್ಡವರಾಗಿ ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಅದಾದಮೇಲೆ ಪ್ರತಿಜ್ಞೆ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ, ಈಗ ಯುಕ್ತಿ ಅರಳಿ ಅನ್ನುವಂತಹ ಪುಟ್ಟ ಬಾಲಕಿನಿಂದ ನೀರಿನ ಕುರಿತು ಒಂದು ಸಂದೇಶ ಇದೆ, ಅದನ್ನೆಲ್ಲ ನಾವು ಚೆನ್ನಾಗಿ ಕೇಳಿಸ್ಕೊಳ್ಳೋಣ. ನೋಡಿ ಎಷ್ಟು ಬಿಸಿಲು ಹೊರಗಡೆ, ಒಂದು ನಿಮಿಷ ಕೂಡ ನಿಲ್ಲಕ್ಕಾಗಲ್ಲ. ಹೊರಗಡೆ ನೀರು ಬೇಕು ಅಂತ ಅನಿಸ್ತಾನೆ ಇರ್ತದೆ. ನಾನು ಸಾಕಷ್ಟು ಹಳ್ಳಿಗಳಲ್ಲಿ ನೋಡ್ತೀನಿ, ಅವ್ರ ಹತ್ರ ನೀರೇ ಇಲ್ಲ. ಕೊಡ ತಗೊಂಡು ದೂರ ಹೋಗಿ ನೀರು ತರ್ತಾರೆ. ಕೆರೆ ಬಾವಿಯಲ್ಲೆಲ್ಲ ನೀರೇ ಇಲ್ಲ. ಅದಕ್ಕೆಲ್ಲ ಯಾರ ಕಾರಣ ಅಂದರೆ ನಾವು ಆಗಿರುವ ಗಿಡ ಮರಗಳೆಲ್ಲ ಕಟ್ ಮಾಡಿ ನಾಶ ಮಾಡಿದ್ದೀವಿ. ಈಗ ನಾವೆಲ್ಲರೂ ಮನೆ ಮುಂದೆ ಅಕ್ಕಪಕ್ಕ ಗಿಡ ನೆಡಲೇಬೇಕು. ಗಿಡ ನೆಟ್ಟರೆ ಆಗ ತಂತಾನೆ ಮಳೆ ಬರ್ತದೆ, ಆಗ ನಮಗೆ ಜಾಸ್ತಿ ನೀರು ಸಿಗ್ತದೆ. ಅದರಲ್ಲಿ ಆಗ ಮಳೆ ನೀರು ಹರಿಯಕ್ಕೆ ಬಿಡಬಾರ್ದು. ಅದು ಭೂಮಿ ಒಳಗೆ ಹೋಗಕ್ಕೆ ಮಾಡಬೇಕು. ನಮ್ಮ ಜೀವನ ಮೂಲ, ಜಲ ನಮ್ಮ ಜೀವನ ಮೂಲ, ಜಲ ಅಮೂಲ್ಯ, ಜಲ ಅಮೂಲ್ಯ. ನಾವು ಜಲಸಾಕ್ಷರತೆಯನ್ನು ಪ್ರತಿ ಕುಟುಂಬಕ್ಕೂ ತಲುಪಿಸುತ್ತೇವೆ. ಲಭ್ಯವಿರುವ ನಿರ್ಮಿಸುವ ಮೂಲಕ ಜಲರಕ್ಷಣೆ ಎಲ್ಲ ಪ್ರಯತ್ನಕ್ಕೂ ಬೆಂಬಲ ನೀಡುತ್ತೇವೆ. ಸುಸ್ಥಿರ ಭವಿಷ್ಯಕ್ಕಾಗಿ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಹಸಿರು ಹೊದಿಕೆ ಹೆಚ್ಚಿಸಲು ಪ್ರಯತ್ನ ಮಾಡುತ್ತೇವೆ. ನಾಡಿನಲ್ಲಿ ಹನಿ ಹನಿ ನೀರನ್ನು ಉಳಿಸಿ ಕಾಡನ್ನು ಬೆಳೆಸಿ ಆರೋಗ್ಯವಂತ ಭೂಮಿಯನ್ನು ಭವಿಷ್ಯದ ಜನಾಂಗಕ್ಕೆ ಹಸ್ತಾಂತರಿಸುತ್ತೇವೆ.
ಅವ್ರಿಗೆ ಹೇಳಿದ್ರಿ ನೀವು. ಚಾರ್ಜಿಂಗ್ ಆಗಲಿ ಆರಾಮಾಗಲಿ ಸೀಟ್ ನೀರು ಹಾಕ್ಬಿಟ್ಟು ಫೋಟೋ ತಗೊಳ್ರಿ ಇದು ಹಾಗೆ ಗಿಡ ಹಚ್ಚಿದೆ ಅಂತ ನೀನು ಗಿಡ ಹಚ್ಚಬೇಕು ನೀರು ಬಾರ್ದು 2 ಪಾಯಿಂಟ್ಸ್ ಮಿಸ್ ಆಗಲ್ಲ. दोस्तों, अगरचे आपने हमारे इस चैनल को अभी तक सब्सक्राइब नहीं किया तो वीडियो के नीचे सब्सक्राइब का रेड बटन क्लिक करके हमारे चैनल को सब्सक्राइब करें और हाँ, साथ ही बेल आइकन को ज़रूर दबाएं ताकि हमारी आने वाली वीडियोस आप तक पहुंचती रहें।